ಆಕಾಶವಾಣಿ ಮಡಿಕೇರಿ. ವ್ಯಕ್ತಿ ವಿಶೇಷ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ವ್ಯಕ್ತಿಗಳ ಪರಿಚಯ. ಸ್ಕೂಟರ್ನಲ್ಲಿ ಭಾರತದಾದ್ಯಂತ ಚಲಿಸಿ ತನ್ನ ತಾಯಿಗೆ ತೀರ್ಥಕ್ಷೇತ್ರಗಳ ದರ್ಶನ ಮಾಡಿಸಿದ ಮೈಸೂರಿನ ಡಿ ಕೃಷ್ಣಕುಮಾರ್ ಅವರೊಂದಿಗಿನ ಮಾತುಕತೆಯ ಮುಂದುವರೆದ ಭಾಗ. ಪ್ರೀತಿಯ ಶ್ರೋತೃಗಳೇ, ಇವತ್ತಿನ ವ್ಯಕ್ತಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಮುಂದಿನ ಕನಸು ಸರ್? ಏನಿಲ್ಲ, ನನ್ನ ಅಮ್ಮ ಇರೋ ತನಕದು ನಮ್ಮ ಅಮ್ಮಂಗೆ ಸಮರ್ಪಣೆ ಮಾಡ್ಕೊಂಡಿರೋದ್ರಿಂದ ಅವ್ರ ಸೇವೆಲೇ ನಂಗೆ ಆನಂದ ಮೇಡಮ್. ಇನ್ಯಾವುದು ನಂಗೆ ಖುಷಿ ಕೊಡ್ತಿರಲಿಲ್ಲ. ಈಗ ನಾನು ಬೆಂಗಳೂರಲ್ಲಿ ಅವತ್ತೊಂದು ಕಾಲದಲ್ಲೇ 40,000-50,000 ಸಂಪಾದನೆ ಮಾಡ್ತಾ ಇದ್ದೆ. ಇನ್ನು ಮುಂದಕ್ಕೆ ನನಗೆ ಒಳ್ಳೊಳ್ಳೆ ಪೊಸಿಷನ್ಗಳಿಗೆ ಹೋಗೋದಾಗಿತ್ತು. ಬಟ್ ಆದರೆ ನಂಗೆ ಯಾವುದ್ರಲ್ಲೂ ನಮ್ಮಪ್ಪ ಹೋದ್ಮೇಲೆ ನಮ್ಮ ಅಮ್ಮನ ಸೇವೆ ಮಾಡೋದ್ರಲ್ಲೇ ನಂಗೆ ಒಂದು ಆನಂದ, ಅಪರಿಮಿತವಾದ ಆನಂದ. ಇನ್ಯಾವುದ್ರಲ್ಲೂ ಅಷ್ಟು ರುಚಿ ಇಲ್ಲ. ಇದ್ದಿದ್ರೆ ನಾನು ಹೋಗ್ತಿದ್ದೆ. ಸೊ ನಂಗೆ ಇನ್ಯಾವುದ್ರಲ್ಲೂ ಅಮ್ಮನ ಸೇವೆ, ಅಮ್ಮನ ಜೊತೆ ಕಾಲ ಕಳೆಯೋದು, ಅಮ್ಮನ ಕಷ್ಟ ಸುಖ ಕೇಳೋದು, ಅಮ್ಮಂಗೆ ಒಳ್ಳೊಳ್ಳೆ ಊಟಗಳು ಮಾಡಾಕೋದು, ಒಳ್ಳೊಳ್ಳೆ ಊಟಗಳು ತಿನ್ನಿಸೋದು, ಒಳ್ಳೊಳ್ಳೆ ಹೊಸ ಹೊಸ ವಿಚಾರಗಳನ್ನ ನಮ್ಮ ಅಮ್ಮನ ಮುಂದೆ ತಿಂದೀನಿ. ಇದರಲ್ಲೇ ನಾನು ಮಗ್ನರಾಗಿರ್ತೀನಿ. ಹೊಸದು ಏನು ಇವತ್ತು ನಮ್ಮ ಅಮ್ಮಂಗೆ ಇನ್ಯಾವ ಥರ ಸಂತೋಷ ಪಡಿಸ್ಲಿ, ಇವತ್ತು ಏನು ಹೊಸ ಅಡುಗೆ ತಿನ್ನಿಸ್ಲಿ, ಹೊಸ ಏನು ಅಡುಗೆ ಮಾಡಲಿ, ಇನ್ನು ಯಾವ ಪುಸ್ತಕ ಒಳ್ಳೆ ವಿಚಾರಗಳನ್ನ ಏನು ಜಿಜ್ಞಾಸೆ ಮಾಡೋಣ, ಇವತ್ತು ಅಮ್ಮನ್ನ ಇನ್ನೆಷ್ಟು ವಾಕಿಂಗ್ ಮಾಡಿಸಿ, ಈ ಥರ. ಅಮ್ಮ ಆಸೆ ಪಟ್ಟಿದ್ದೇನು ಸರ್? ಅವ್ರಿಗೇನೂ ಆಸೆ ಇಲ್ಲ, ನಾನೇ ಆಸೆ ಅಷ್ಟೇ. ಅವ್ರಿಗೆ ಮಗನೇ ಆಸೆ. ಅಯ್ಯೋ, ನಾನು ಒಂದು ಅರ್ಧ ಗಂಟೆ ಹೋಗೋದು ಬಂದು ತಡ ಆದರೆ ಒಂದು 100 ಫೋನ್ ಮಾಡಿರ್ತಾರೆ, ಕಿಟಕಿಲೇ ನೋಡ್ತಾ ಇರ್ತಾರೆ ಗೇಟ್ ಸೌಂಡ್ ಆಗುತ್ತಾ ಏನು ಅಂತ. ಅದಕ್ಕೆ ನಾನೇ ಆಸೆ. ಅಷ್ಟು ಆಧಾರ ನಮ್ಮ ಅಮ್ಮಂಗೆ ಇನ್ನೇನು ಇನ್ಯಾವುದ್ರಲ್ಲೂ ನಾನು ನೋಡಿದ ಮಟ್ಟಿಗೆ ಒಂದು ದುಡ್ಡು ಆಸೆ ಇಲ್ಲ, ಒಂದು ವಸ್ತು, ಒಡವೆ, ಚಿನ್ನ, ಈ ಸರಳವಾಗಿ ಬದುಕೋದು ನಾವಿಬ್ರು ಅಷ್ಟೇನೆ. ಸರಳವಾಗಿ, ಅದು ಏನು ಅಂದ್ರೆ ಈ ಸ್ವಲ್ಪ ಈ ಸಾಮಾಜಿಕವಾಗಿ ಗುರುಸೋಕಾದ್ಮೇಲೆ ಸ್ವಲ್ಪ ನೀಟಾಗಿರ್ಬೇಕು ಅಂತ ಆಸೆ ಪಡ್ತೀವಿ. ಈ ಸಾಮಾಜಿಕವಾಗಿ ಗುರುತಿಸುವುದು ಅಂತ ಅಂದ್ರೆ ಪ್ರಪ್ರಥಮ ಬಾರಿಗೆ ಯಾರು ಗುರುತಿಸಿದ್ರು ಸರ್? ಈಗ ವೃತ್ತಪತ್ರಿಕೆಗಳಲ್ಲೆಲ್ಲ ನಾವು ನಿಮ್ಮ ಈ ಪಾಯಿಂಟ್ ಫೋಟೋವನ್ನ ನೋಡಿದ್ದೀವಿ, ನಿಮ್ಮ ಭಾವಚಿತ್ರಗಳನ್ನ ನೋಡಿದ್ದೀವಿ, ಮತ್ತೆ ನಿಮ್ಮ ಕುರಿತಾಗಿ, ನಿಮ್ಮ ಸಾಧನೆಯ ಕುರಿತಾಗಿ ಒಂದು ಚಂದದ ಲೇಖನಗಳು ಕೂಡ ಹೊರಹೊಮ್ಮಿದೆ ಪತ್ರಿಕೆಗಳಲ್ಲಿ, ಮತ್ತು ಟಿ ವಿ ಮಾಧ್ಯಮಗಳಲ್ಲಂತೂ ನಾವು ನೇರವಾಗಿ ನಾವು ನೋಡಿದ್ದೀವಿ, ಮನೆಗಳಲ್ಲಿ ಕೂತ್ಕೊಂಡು ನಿಮ್ಮನ್ನು ನೋಡಿದ್ದೀವಿ. ಇವತ್ತು ನಮ್ಮ ಮಡಿಕೇರಿ ಆಕಾಶವಾಣಿಗೆ ನೀವು ಆಗಮಿಸಿದ್ದೀರಿ ಪ್ರೀತಿಯಿಂದ, ಅದನ್ನು ಅತ್ಯಂತ ಪ್ರೀತಿ ಅಭಿಮಾನದಿಂದ. ಈ ರೇಡಿಯೋ ಬಗ್ಗೆ ಹೇಳಿ ಸರ್, ನಿಮ್ಮ ಭಾವನೆಯನ್ನು. ರೇಡಿಯೋ ಬಗ್ಗೆನೂ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಏನು ಅಂದರೆ, ಇದು ಹೇಗಾಯಿತು ಅಂತ ಹೇಳಿದ್ರಿ, ಇದು ಹೆಂಗೆ ಹೊರ ಜಗತ್ತಿಗೆ ಬಂತು, ಇದು ನಾವು ತಂದ್ಕೊಂಡದ್ದಲ್ಲ. ನಾನೇನು ಅಂದರೆ, ಇದು ನಾನು ಆಲ್ರೆಡಿ ಕೇರಳ, ತಮಿಳ್ನಾಡು, ಪಾಂಡಿಚೇರಿ, ಕರ್ನಾಟಕ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಇದೆಲ್ಲ ಒಂದು 7-8 ರಾಜ್ಯ ಸುತ್ತ ತನಕ ನಾನು ಯಾರು ಅಂತಲೇ ಗೊತ್ತಿಲ್ಲ. ಅಲ್ಲ, ಸ್ಥಳದವ್ರಿಗೆ ಗೊತ್ತು, ಎಲ್ಲ ನೋಡೋರು ಸ್ಕೂಟ್ರನ್ನ, ಓ ಕರ್ನಾಟಕ ರಿಜಿಸ್ಟ್ರೇಷನ್ ಇದೇನು, ಅಲ್ಲಿಂದ ಬಂದಿದ್ದೀರಾ? ಹೌದು, ನಮ್ಮ ತಾಯಿಗೆ ಪಾಪ ಅವ್ರು ಏನು ತೀರ್ಥಯಾತ್ರೆ ಏನು ಮಾಡಿರಲಿಲ್ಲ, ಈ ಥರ ಅಲ್ಲಿ ಹೋದವ್ರಿಗೆ ಅಷ್ಟೇ ಗೊತ್ತಿತ್ತು. ಆದರೆ ಒಂದು ಸರಿ ಗಾಯತ್ರಿ ತಪೋಭೂಮಿಲಿ ಅನಿಸುತ್ತೆ, ಯಾರೋ ಒಬ್ಬರು ಸುಮ್ಮನೆ ನಾವು ಸ್ಕೂಟ್ರಲ್ಲಿ ಬಂದಿದ್ವಲ್ಲ, ಅವ್ರಿಗೆಲ್ಲ ಅದೊಂದು ಎಲ್ಲೋ ಟಚ್ ಆಗಿದೆ. ಅವರು ಸುಮ್ಮನೆ, ಸರ್ 1-2 ಮಾತಾಡಿ ಸರ್, ನಿಮ್ಮದೊಂದು ಸ್ಕೂಟ್ರ್ ಜೊತೆ ಒಂದು ಫೋಟೋ ತಗೋತೀವಿ ಅಂದರು. ಏನೋ 1-2 ಪಕ್ಕದಲ್ಲಿ ನಿಂತಿದ್ದವ್ರು ಪ್ರಶ್ನೆ ಕೇಳಿದ್ರು. ಇದೇ ಥರ ನ್ಯಾಚುರಲಾಗಿ ಮಾತಾಡ್ಬಿಟ್ಟು ನನ್ನ ಪಾಡಿಗೆ ನಾನು ಬಂದ್ಬಿಟ್ಟೆ. ನನಗೇನು ಗೊತ್ತು, ಈ ಥರ ಎಷ್ಟೋ ಕಡೆ ಮಾತಾಡಿದ್ದೀನಿ. ಸೊ ಇವರು ಏನು ಮಾಡಿದ್ರು, ಅದಾಗಿ ಸಂಜೆ ಆಗೋ ಅಷ್ಟರಲ್ಲಿ ಎಲ್ಲ ನನ್ನ ಬೆಂಗಳೂರಿನ ಕೊಲೀಗ್ಗಳೆಲ್ಲ ಫೋನು, ಕೆಲಸ ಬಿಟ್ಬಿಟ್ಟೆ, ಏನಣ್ಣಯ್ಯ ನಿಮ್ದು ಇಷ್ಟು ವೈರಲ್ ಆಗ್ಬಿಟ್ಟಿದೆ ಅಂತ ಫಸ್ಟು ಹಂಗೆ ಶುರು ಆಯಿತು. ನಾನು ಒಬ್ರಿಗೆ ಒಂದು ಪ್ರೆಸ್ ಇದು ಮಾಡಿದವನಲ್ಲ, ಗೊತ್ತೇ ಇಲ್ಲ ಯಾರಿಗೂ. ನಮ್ಮ ಆತ್ಮ ಸಂತೋಷಕ್ಕೆ ಮಾಡ್ತಿದ್ದೀವಲ್ವಾ, ನಮ್ಗೆ ಈ ಕಲ್ಪನೆನೇ ಇಲ್ಲ. ಅವತ್ತಿಂದ ಶುರುವಾದದ್ದು ನೋಡಿ. ಅದಾದ ನೆಕ್ಸ್ಟ್ ಡೇ ಎಲ್ಲ ಟಿ ವಿ ಚಾನಲ್ ಅವರು ನಾ ಇರೋ ಜಾಗದಲ್ಲಿ ಇದ್ರು. ಅಲ್ಲಿಂದ ಶುರು ಆಯಿತು ನೋಡಿ. ಅಂದರೆ ಮಾಧ್ಯಮ ಯಾಕೆಂದ್ರೆ ಸುಮ್ಮನೆ ಹೇಳೋದಲ್ಲ, ಮಾಧ್ಯಮದವರ ಒಂದು ಸಲಹೆ. ಯಾಕೆಂದರೆ ಇವತ್ತು ಈ ವಿಚಾರ ಒಂದು ಮನೆ ತಲುಪಿದೆ, ಮನ ಮುಟ್ಟಿದೆ ಅಂದರೆ ಕಾರಣ ಮಾಧ್ಯಮದವ್ರ ಸಹಕಾರ. ಯಾಕೆಂದರೆ ಎಷ್ಟೋ ಜನ ಬಾಯಿಗೂ ಹರಿದಾಡಿದೆ. ಆದರೆ ಮಾಧ್ಯಮದವರು ಕೂಡ ವಿಶೇಷವಾದ ಪಾತ್ರನ ವಹಿಸಿ ಇವತ್ತು ನಮ್ಮ ಸುದ್ದಿ ಎಲ್ಲೇ ಹೋದರೂ, ಒಂದು ಸಿಗ್ನಲಲ್ಲಿ ಬರಲಿ, ಯಾವುದೇ ಮೂಲೆಯಲ್ಲಿ ಹೋದರೂ
ಅರುಣಾಚಲ್ ಪ್ರದೇಶ, ನೇಪಾಳಗೆ ಹೋದ್ರೂ ಗುರುತಿಸ್ತಾರೆ ನಮ್ಮನ್ನ. ಗುರುತಿಸ್ತಾರೆ. ಕಾರಣ ಏನು ಅಂದ್ರೆ ಮಾಧ್ಯಮದವ್ರ ಸಹಕಾರ. ನಾನು ನಮ್ಮ ತಾಯಿ ಯಾವಾಗಲೂ ಮಾಧ್ಯಮದವ್ರಿಗೆ ನಾವು ಚಿರಋಣಿಗಳು. ಮತ್ತೆ ಇನ್ನೊಂದು ಆಕಾಶವಾಣಿದು ಕೇಳಿದ್ರಿ. ಆಕಾಶವಾಣಿ ನಾವು ಚಿಕ್ಕದ್ರಿಂದನೂ ಮುಂಚೆ ಎಲ್ಲ ಟಿವಿ ಇರಲಿಲ್ಲ. ನಾವೆಲ್ಲ 79 ಬಾರ್ನಾದ್ರಿಂದ ಅವತ್ತಿನ ಕಾಲದಲ್ಲಿ ಏನು ಅಂದರೆ ಓದಬೇಕಾಗಿತ್ತು. ಮತ್ತು ನಮ್ಮನೇಲೆಲ್ಲ ಪುಟ್ಟು ಅದು ಋಷಿ ಮನೆಗೆ ಇಳಿತಾರ. ಒಂದು ಕಡೆ ರೇಡಿಯೋ ಹಾಕಿಟ್ಬಿಟ್ರೆ ನಾವು ನಮ್ಮ ಕೆಲಸನೂ ಮಾಡ್ಕೋಬೋದಾಗಿತ್ತು. ಮನೆಯವರೆಲ್ಲ ಕೆಲಸನೂ ಮಾಡ್ಕೊಳ್ಳೋರು. ಅದನ್ನು ಕೇಳ್ತಾ ನಮ್ಮ ವ್ಯಕ್ತಿತ್ವ, ನಮ್ಮ ಆಲೋಚನೆಗಳು, ಇದು ಭಾವನಾ ಪ್ರಪಂಚ ಬೆಳೆದಿರೋದೇ ರೇಡಿಯೋದಿಂದ. ಹಾಗಾಗಿ ರೇಡಿಯೋಗೂ ಕೂಡ ಆಭಾರಿ ನಾವು. ರುಚಿ ಮನೆಗೆ ಇಳಿತಾರ ಅದು ಒಂದ್ ಕಡೆ ಕೂತ್ಕೊಂಡು ಹೇಳೋದು, ನಮ್ಮ ಮಕ್ಕಳ ಮಂಟಪ, ಇದನ್ನೆಲ್ಲ ನಾವು ತುಂಬಾ ಕೇಳ್ತಾ ಇದ್ವು. ಮತ್ತೆ ಆ ಹಿಂದಿ ಹಾಡುಗಳಂತೂ ತುಂಬಾ ಚೆನ್ನಾಗಿರೋದು. ಮತ್ತೆ ವಿಶೇಷವಾದ ಮಧುರವಾದ ಗೀತೆಗಳು ಬರೋದು 8 ಗಂಟೆ ಮಲಗೋ ಸಮಯದಲ್ಲೆಲ್ಲ. ಒಂಥರ ಅವೆಲ್ಲ ಒಂದು ಆತ್ಮೀಯವಾದ, ಏನೋ ಒಂದು ಒಳ್ಳೆ ಹಾಡು ಬಂತು ಅಂದ್ರೆ ಯಾರೋ ಒಂದು ಒಳ್ಳೆ ಫ್ರೆಂಡ್ ಮನೆಗೆ ಬಂದಂಗೆ ಭಾವಗೀತೆ ಹೇಳ್ತಿದ್ರು. ಲೀಲಾವತಿ ಫೇಮಸ್ ಅಲ್ಲ ಭಾವಗೀತೆ, ಅದರಲ್ಲೇ ರೇಡಿಯೋದಲ್ಲೇ. ಸೊ ಅದನ್ನೆಲ್ಲ ಕೇಳ್ಕೊಂಡು ನಾವು ಬೆಳೆದ ನಮ್ಮ ತಾರುಣ್ಯ, ಬಾಲ್ಯ ಎಲ್ಲ. ಆಮೇಲೆ ಟಿವಿ ಬಂತು. ಟಿವಿ ಏನ್ ಮಾಡ್ತು, ಇದನ್ನೆಲ್ಲ ಸ್ವಲ್ಪ ಈ ಸುಖಗಳನ್ನೆಲ್ಲ ಕಣ್ಣು ಹಾಕೊಂಡೇ ಕೂತ್ಕೋಬೇಕು, ಟಿವಿಗೆ ಸೀನ್ಗಳು ನೋಡ್ಬೇಕು, ಸ್ವಲ್ಪ ಬೇರೆ ಕೆಲಸ ಎಲ್ಲ ಮಾಡಕ್ಕಾಗಲ್ಲ. ರೇಡಿಯೋ ಬಣ್ಣದ ಜಗತ್ತು. ಸೊ ಹಂಗೆ ನಾವು ಎರಡನ್ನೂ ನೋಡಿದೀವಿ. ಆದ್ರೆ ವಿಶೇಷವಾಗಿ ರೇಡಿಯೋ ನಮ್ಮನ್ನ ಬೆಳೆಸಿದೆ ಅಂತ ಹೇಳ್ಬೋದು. ಸಾಹಿತ್ಯದ ಬಗ್ಗೆ ಆಸಕ್ತಿ, ಒಂದು ವಿಚಾರನ ಪ್ರಚೋದನೆ ಮಾಡೋದು, ನಮ್ಮೊಳಗಿರೋ ಒಂದು ವಿಚಾರ, ಇದೆಲ್ಲ ಬಂದದ್ದೇ ಒಂಚೂರು ಲೈಬ್ರರಿ. ನಾನು ಸ್ವಲ್ಪ ಪುಸ್ತಕದೊಳೇನೂ ಹೌದು. ನನ್ನ ತಾರುಣ್ಯದಲ್ಲೆಲ್ಲ ನಾನು ಲೈಬ್ರರಿಗೆ ಹೋಗ್ತಾ ಇದ್ದೆ, ಪುಸ್ತಕದ ಜೊತೆ ಸಂಪರ್ಕ ಇತ್ತು. ಅದು ಮತ್ತೆ ರೇಡಿಯೋ, ಇವೆರಡು ನಮ್ಮ ವ್ಯಕ್ತಿತ್ವನ ಬೆಳೆಸ್ತು ಅಂತ. ಇವತ್ತು ನಿಮ್ಮ ಈ ಒಂದು ವಿಶೇಷ ಸಾಧನೆಗೆ ರೇಡಿಯೋ ಮಾಧ್ಯಮ ಮತ್ತೆ ಗ್ರಂಥಾಲಯ ಹೌದು ಸಹಕಾರವಾಗಿದೆ ಅಂತ ಡೆಫಿನೆಟ್ ಆಗಿ. ಎಸ್ಪೆಷಲಿ ಸಾಹಿತ್ಯ ಮತ್ತೆ ಈ ನಿಮ್ಮ ಒಳ್ಳೊಳ್ಳೆ ಬಾನುಲಿ ಕಾರ್ಯಕ್ರಮಗಳು ನಮ್ಮ ವ್ಯಕ್ತಿತ್ವ ಕಟ್ಕೊಳ್ಳೋಕ್ಕೆ ಯಾವುದೇದೋ ಒಂದು ಎಲ್ಲ ವಿಚಾರಗಳು ಅಂತ ಇಂಥದೇ ಅಂತ ಹೇಳೋಕ್ಕಾಗಲಿಲ್ಲ ಅಂದರೂ ನಮ್ಮ ವ್ಯಕ್ತಿತ್ವ ಒಂದು ಯಾರೋ ಒಂದು ಒಳ್ಳೇದನ್ನ ಗುರುತಿಸೋಕ್ಕೆ ಅವುಗಳ ಪಾತ್ರ ತುಂಬಾ ಇದೆ. ನಮ್ಮ ಪ್ರಭಾವ, ಒಳ್ಳೊಳ್ಳೆ ಮಾತುಗಳನ್ನ ಕೇಳಿಸ್ಕೊಂಡಿರ್ಬೋದು, ಅದನ್ನ ಜೀವನದಲ್ಲಿ ಅನುಷ್ಠಾನಕ್ಕೆ ತಂದಿರೋದಿರ್ಬೋದು. ಮತ್ತೆ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಯಾವತ್ತೂ ಪ್ರಭಾವ ಬೀಳುತ್ತೆ. ನಮ್ದೆಲ್ಲ ಸಾತ್ವಿಕವಾದ ಮನಸ್ಸು. ಸುಮ್ಮನೆ ಮುಂಚೆಯಿಂದನೂ ಅಷ್ಟೇ ನಾವು ಗುಣಗ್ರಾಹಿಗಳು. ಯಾವುದಾದ್ರೂ ಒಂದು ಒಳ್ಳೆ ಗುಣ ಕಂಡ್ರೆ ನಾವು ಅದಕ್ಕೆ ಹಿಂದೆ ಹೋಗ್ಬಿಡ್ತೀವಿ. ಸೊ ಇವತ್ತೂ ಆ ಗುಣ ಇದೆ. ನಮ್ಮ ಶ್ರೋತೃಗಳಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ಸರ್? ರೇಡಿಯೋ ಮಾಧ್ಯಮದ ಬಗ್ಗೆ, ಗ್ರಂಥಾಲಯದ ಬಗ್ಗೆ ನಿಮ್ಮ ಅನುಭವದಲ್ಲಿ ಏನು ಹೇಳಕ್ ಇಷ್ಟಪಡ್ತೀರಿ? ಹಲವರು ರೇಡಿಯೋವನ್ನ ತಪ್ಪದೆ ಕೇಳ್ತಾರೆ. ಡೆಫಿನೆಟ್ ಆಗಿ ಮನಸ್ಸು ಅರಳುತ್ತೆ ಇದರಿಂದ ಏನಾಗುತ್ತೆ ಅಂದರೆ, ರೇಡಿಯೋ ಈಗ ನೋಡಿ ನಿಮ್ಮಂಥವ್ರು ಕೂತ್ಕೊಂಡು ಮಾತಾಡ್ತೀರಾ, ಮುಖಪರಿಚಯನೇ ಇರಲ್ಲ, ನಿಮ್ಮ ಧ್ವನಿ ಕೇಳಲಿಲ್ಲ ಅಂದರೆ ಎಷ್ಟೋ ಜನಕ್ಕೆ ಹ್ಯಾಂಗ್ ಅವ್ರು ಮಿಸ್ ಮಾಡ್ಕೋತಿರ್ತೀವಿ ಎಷ್ಟೋ ಸಂದರ್ಭಗಳಲ್ಲಿ, ವಾರ್ತೆ ಓದೋರು ಅಥವಾ ನಿಮ್ಮಂಥವ್ರು. ಸೊ ಇದೆಲ್ಲ ಏನು ಅಂದರೆ ಅದೇನೋ ಒಂದು ಅಗೋಚರವಾದ ಸಂಬಂಧ ಬೆಳೆದ್ಬಿಡುತ್ತೆ ಆ ಧ್ವನಿ ಜೊತೆ. ಸೊ ಹಾಗಾಗಿ ಇದನ್ನೆಲ್ಲ ಇವಾಗ ಮಿಸ್ ಮಾಡ್ಕೋತೀವಿ. ತಟ್ ಅಂತ ಏನೇ ಇದ್ರೂ ಕೈಗೆ ಸಿಕ್ಬಿಡುತ್ತೆ. ಹಂಗಿಲ್ದೆ ಎಷ್ಟೋ ಜನ ಮುಖಾನೇ ನೋಡಿರಲ್ಲ, ಅವ್ರು ಯಾರು ಏನು ಅಂತದೇ ಗೊತ್ತಿರಲ್ಲ. ಆ ಧ್ವನಿಲೇ ಒಂದು ಬಾಂಧವ್ಯ ಬೆಳೆದಿರುತ್ತೆ ನೋಡಿ. ಅದೆಲ್ಲ ಒಂದು ಮರೆಯಕ್ಕಾಗದೆ ಸುಂದರವಾಗಿ ಹೇಳ್ತಾ ಇದ್ದೀರಿ, ವರ್ಣಿಸ್ತಾ ಇದ್ದೀರಿ. ಹೌದು, ನಿಜವಾಗಿ ಕೂಡ ಖುಷಿ ಅನ್ಸುತ್ತೆ. ನಮ್ಮ ವಾರ್ತಾವಾಚಕರನ್ನ ಅಗೋಚರವಾದ ಒಂದು ಸಂಬಂಧಗಳವೆಲ್ಲ ಸ್ಪಷ್ಟತೆ ಇರಲ್ಲ, ಆದ್ರೆ ಬೆಟ್ಟದಷ್ಟು ಅದಕ್ಕೆ ಹಿಮಾಲಯದಂತ ಸುಖ ಇರುತ್ತೆ. ಏನೋ ದಿನ ಅವ್ರ ಧ್ವನಿ ಕೇಳಲಿಲ್ಲ ಅಂದ್ರೆ ಕೈಯೂ ಓಡಲ್ಲ, ಕಾಲು ಓಡಲ್ಲ, ಅಷ್ಟೆಲ್ಲ ಇರುತ್ತೆ. ಅಷ್ಟು ಒಂದು ಅಡಿಕ್ಷನ್ ಆಗ್ಬಿಟ್ಟಿರುತ್ತೆ ಅವ್ರ ಧ್ವನಿಗೆ, ಅವ್ರ ಮಾತಿಗೆ. ಸೊ ಒಂದು ಭಾವನಾತ್ಮಕ ಸಂಬಂಧ ಬೆಳೆದಿರುತ್ತೆ ಅಂತ ಹೇಳಿದ್ರಿ ನೀವು. ಇನ್ನು ಸರ್, ಯಾವುದಾದ್ರೂ ಕ್ಷೇತ್ರಕ್ಕೆ ನಾನು ಹೋಗಬೇಕಿತ್ತು ಅಂತ ಅನ್ನಿಸ್ತಾ ಇದೆಯಾ? ನೀವಿಷ್ಟೆಲ್ಲ ಈ ರಾಜ್ಯಗಳ ಹೆಸರುಗಳನ್ನು ಹೇಳಿದ್ರಿ. ನಾನು ಒಂದು ರಾಜ್ಯಕ್ಕೆ ಹೋಗಿಲ್ಲ, ಇಂಥ ಸ್ಥಳಕ್ಕೆ ಹೋಗಬೇಕು ಅಂತ ಏನಾದರೂ ಪುಟ್ಟ ಕನಸನ್ನು ಕಟ್ಕೊಂಡಿದ್ದೀರಿ? ಇಲ್ಲ, ಎಲ್ಲ ನೋಡಿದೀವಿ ಮೇಡಮ್. ಎಲ್ಲ ಕನ್ಯಾಕುಮಾರಿಯಿಂದ ಕಾಶ್ಮೀರ, ಈ ಕಡೆ ದ್ವಾರಕಾ, ಬೇಟ್ ದ್ವಾರಕಾದಿಂದ ನಿಮ್ಗೆ ಅರುಣಾಚಲ್ ಪರಶುರಾಮ್ ಕುಂಡವರೆಗೂ ಎಲ್ಲ ಉದ್ದಗಲ ಪ್ರತಿಯೊಂದು ಸ್ಥಳನೂ ನೋಡ್ಬೋದು. ನಾರ್ತ್ ಈಸ್ಟ್ ಅಲ್ಲಂತೂ ಒಂದೊಂದು ಹಳ್ಳಿ, ಒಂದೊಂದು ಊರು. ಸ್ವಾಮಿ ವಿವೇಕಾನಂದ ಹೇಳಿದ್ದಾರೆ, ದ ರಿಯಲ್ ಇಂಡಿಯಾ ಇಸ್ ಲಿವಿಂಗ್ ಇನ್ ದ ವಿಲೇಜ್ ಅಂತ. ನಿಜವಾದ ಭಾರತ ಇರೋದು ಸಿಟಿಗಳಲ್ಲ, ಗ್ರಾಮಗಳು ಇವತ್ತು ನಮ್ಮ ಸಂಸ್ಕೃತಿ ಹಿಡಿದಿಟ್ಕೊಂಡಿರೋದು. ಗ್ರಾಮಗಳಲ್ಲಿ ಇವತ್ತು ಆಚಾರ ವಿಚಾರ, ದೇವರ ಉತ್ಸವಗಳು, ಕಾರ್ಯಕ್ರಮಗಳು, ಸಂಪ್ರದಾಯಗಳು, ಮತ್ತೆ ಎಲ್ಲದಕ್ಕಿಂತ ಅತಿಥಿ ಸತ್ಕಾರ. ಎಷ್ಟು ಜನ ಮುಗ್ಧರು, ಯಾರಾದರೂ ಊರಿಂದ ಬಂತು ಅಂದರೆ ಹಳ್ಳಿ ಮಾನ ಬಿಟ್ಟುಕೊಡದೆ ಎಷ್ಟು ಆ ಸಮಯದಲ್ಲಿ ಎಲ್ಲ ಒಂದಾಗಿ ಹಿಂಗೆ ಉಪಚರಿಸ್ತಾರೆ. ಎಲ್ಲೂ ಹಳ್ಳಿ ಮರ್ಯಾದೆ ಹೋಗಕ್ಕೆ ಬಿಟ್ಟುಕೊಡಲ್ಲ. ಇವತ್ತು ಸಿಟಿಲಿ ಹಂಗಲ್ಲ, ಯಾರು ಡೋಂಟ್ ಕೇರ್ ಮಾಸ್ಟರ್ಸ್. ಹಾಗಾಗಿ ಹಳ್ಳಿ ಇಲ್ಲಿ ಇನ್ನೂ ನಮ್ಮ ಸಂಸ್ಕೃತಿನ ಕೂಡ ಹಿಡಿದಿಟ್ಟು ನೀವು ಪರಿಚಿತರ ಆಗ್ಬಿಟ್ಟಿದ್ದೀರಿ. ನಿಮ್ಮ ಒಂದು ಸ್ವಂತ ಆಸೆಯಿಂದ, ಯಾವುದೇ ಒಂದು ನಿರೀಕ್ಷೆ ಇಲ್ಲದೆ ನೀವು ಪರಿಚಿತರಾಗ್ಬಿಟ್ಟಿದ್ದೀರಿ, ಮಾದರಿಯಾಗಿದ್ದೀರಿ. ಕಲಿಯುಗದ ಶ್ರವಣ ಕುಮಾರ ಅಂತ ನೀವು
ಹೆಸರನ್ನ ಪಡ್ಕೊಂಡ್ಬಿಟ್ಟಿದ್ದೀರಿ, ಪ್ರಸಿದ್ಧಿಯಾಗಿದ್ದೀರಿ. ಯಾರಪ್ಪ ಅಂತಂದ್ರೆ ಡಿ ಕೃಷ್ಣಕುಮಾರ್ ಅಂತ. ತಾಯಿ ಯಾರು ಅಂತಂದ್ರೆ ಚೂಡ ರತ್ನಮ್ಮ ಅಂತ ಎಲ್ಲರಿಗೂ ಜನಜನಿತರಾಗ್ಬಿಟ್ಟಿದ್ದೀರಿ. ನಿಜವಾಗಿ ಕೂಡ ಈ ಸಂಭ್ರಮವನ್ನ ನಿಮ್ಮ ಮಾತುಗಳಿಂದ ಕೇಳೋದಕ್ಕೆ ನಮ್ಮ ಶ್ರೋತೃಗಳಿಗೆ ಬಹಳಷ್ಟು ಖುಷಿ ಅನಿಸಿರುತ್ತೆ ಸರ್. ಮತ್ತೆ ನೀವೀಗ ರೇಡಿಯೋ ಮಾಧ್ಯಮದಲ್ಲಿ ನೀವು ಕೂತಿದ್ದೀರಿ ಸರ್, ಏನು ಅನ್ನಿಸ್ತಾ ಇದೆ ಈಗ ಮಡಿಕೇರಿಗೆ ಬಂದಂತಹ ಉದ್ದೇಶ ಏನು ಸರ್? ನನಗೆ ಕೇರಳದ ಒಂದು ಕಾಸರಗೋಡು, ಗಡಿ ಜಿಲ್ಲೆ ಕಾಸರಗೋಡಲ್ಲಿ ಕನ್ನಡ ಭವನದ ಒಂದು ರಜತ ಸಂಭ್ರಮ ಕಾರ್ಯಕ್ರಮ ಇದೆ ಮುಂದಿನ ಭಾನುವಾರ. ಸೊ ಆ ಕಾರ್ಯಕ್ರಮದಲ್ಲಿ ಅದೊಂದು ದೊಡ್ಡ ಹಬ್ಬ, ಅಲ್ಲಿ ರಜತ ಸಂಭ್ರಮ ಅಲ್ವಾ. ಸೊ ಎಲ್ಲ ಪಾಲ್ಗೊಳ್ತಾ ಇದ್ದಾರೆ. ನಾಡಿನ ಸುಮಾರು ಜನ ಸಾಧಕರನ್ನ ಅವ್ರು ಗುರುತಿಸಿ, ಅದರಲ್ಲಿ ನಮ್ಮನ್ನು ಗುರುತಿಸಿ ನಮಗೆ ಸಮಾಜ ಸೇವಾ ರತ್ನ ಅನ್ನೋ ಒಂದು ಪ್ರಶಸ್ತಿ ಕೊಡ್ತಾ ಇದ್ದಾರೆ 2026ನೇ ಸಾಲ. ಸೊ ಹಾಗಾಗಿ ನಮಗೆ ಆಯ್ಕೆ ಪತ್ರ ಬಂದಿದೆ, ನಮ್ಮನ್ನು ಗುರುತಿಸಿದ್ದಾರೆ, ಆಹ್ವಾನ ಕೊಟ್ಟಿರೋದ್ರಿಂದ ಅದ್ರ ನಿಮಿತ್ತ ಹೋಗ್ತಾ ಇದೀವಿ. ವಯಾ ಮಡಿಕೇರಿ ಹೋಗ್ಲೇಬೇಕಲ್ಲ, ಇಲ್ಲಿ ಮಡಿಕೇರಿ ಸುಳ್ಯ ಈ ಮಾರ್ಗವಾಗಿ ತಾನೇ ಹೋಗ್ಬೇಕು. ಹಾಗಾಗಿ ಮಡಿಕೇರಿ ಇದೊಂಥರ ಒಂದು ನೆಚ್ಚಿನ ತಾಣ. ಲಾಸ್ಟ್ ಟೈಮು ನಾವು ಹೌದು ಮುಂಚೆ ಕೋವಿಡ್ಗಿಂತ ಮುಂಚೆ ನಾವು ಕರ್ನಾಟಕ ದರ್ಶನ ಮಾಡಬೇಕಾದ್ರೆ ಮಡಿಕೇರಿ ಜಿಲ್ಲಾ ಪ್ರವಾಸ ಮಾಡಿದ್ದು. ಅವಾಗೆಲ್ಲ ಇಲ್ಲೆಲ್ಲ ರಾಜಾ ಸೀಟು, ಇದು ಇಗ್ಗುತಪ್ಪ ಅದೆಲ್ಲ ನೋಡ್ಕೊಂಡು, ಇಲ್ಲಿ ಅರಮನೆ ಅದೆಲ್ಲ, ತಲಕಾವೇರಿ, ಬಾಗಮಂಡ್ಲ ಇವೆಲ್ಲ ನೋಡ್ಕೊಂಡು ಮಾಡ್ಕೊಂಡು ಎಲ್ಲ ಹೋಗಿದ್ದು. ಸೊ ಹಾಗಾಗಿ ಇದೊಂಥರ ನಮ್ಮಮ್ಮ ಹೇಳ್ತೀರಿ ಮಂಜಿನ ನಗರಿ ಅಂದ್ರಿ, ಕರ್ನಾಟಕದ ಕಾಶ್ಮೀರ ಅಂದ್ರು. ಸೊ ಹಾಗಾಗಿ ಒಂಥರ ಇಲ್ಲಿ ಜನ ಪ್ರೀತಿ ವಿಶ್ವಾಸ. ನಾವು ಬೆಂಗಳೂರಲ್ಲೂ ಅಷ್ಟೇ, ಇಲ್ಲಿನ ಕೂರ್ಗಿಸ್ ಎಲ್ಲ ಅಲ್ಲೆಲ್ಲ ಇರೋರು ನಮಗೆ ಒಂಥರ ಅವ್ರದ್ದು ವಿಶೇಷವಾದ ನಡವಳಿಕೆ, ವಿಶೇಷವಾದ ಪ್ರೀತಿ, ಜೊತೆಗೆ ಮುಗ್ಧತೆ, ಮತ್ತೆ ಹಾಸ್ಪಿಟಾಲಿಟಿನೂ ತುಂಬಾ ಚೆನ್ನಾಗಿದೆ. ಮತ್ತೆ ಎಲ್ಲದಕ್ಕಿಂತ ಸ್ಫುರದ್ರೂಪಿಗಳು ಕೊಡವರು ಅಂದ್ರೆ ಒಳ್ಳೆ ತುಂಬಾ ಲಕ್ಷಣವಾಗಿ ಒಂಥರ ಸೂಪರ್ ಆಗಿರ್ತಾರೆ, ಚೆನ್ನಾಗಿ ಒಂಥರ. ಸೊ ಎಲ್ಲ ಒಂಥರ ಅವ್ರದ ವಿಶೇಷವಾದ ಒಂದು ನಡವಳಿಕೆ, ಆ ಡೈನಮಿಸಮ್. ಎಲ್ಲಾರು ನೋಡಿ ಈಗ ಸೆಕ್ಯೂರಿಟಿ ಇನ್ನೊಂದು ಅಂಥದ್ದೆಲ್ಲ ಕೂರ್ಗಿಸ್ ಜಾಸ್ತಿ ಇರ್ತಾರೆ, ಎಲ್ಲ ಡೈನಮಿಸಮ್, ಕೂತ್ ಕಡೆನೆ ಎಲ್ಲ ಏನು ಆ ಜೋರ್ ಮಾತು, ನಿಭಾಯಿಸೋದು, ಎಲ್ಲ ದಬಾಯಿಸೋದು ಎಲ್ಲ ಚೆನ್ನಾಗಿರುತ್ತೆ. ಸೊ ಅವರ ಒಂದು ವಿಶೇಷವಾದ ಇದರಿಂದ ನಮಗೂ ಒಂದು ಕೂರ್ಗ್ ಅಂದ್ರೆ ಒಂದು ಸ್ವಲ್ಪ ಇಷ್ಟ. ಇಲ್ಲಿ ಯಾವೆಲ್ಲ ಸ್ಥಳಗಳಿಗೆ ಭೇಟಿ ಕೊಟ್ಟಿದ್ರಿ ಸರ್ ಅಮ್ಮನಟ್ಟಿಗೆ? ರಾಜಾ ಸೀಟು, ಮತ್ತೆ ನಾಪೋಕ್ಲು, ಬರ್ತಾ ಕುಶಾಲ್ ನಗರ ಅಲ್ಲಿಂದೆಲ್ಲ ನೋಡ್ಕೊಂಡ್ ಬಂದು, ಹಾರಂಗಿ ಸ್ಕೂಟರ್ನಲ್ಲೇ ಸ್ಕೂಟ್ರೇ ನಾವು ಡೋರ್ ಟು ಡೋರ್ ಅಮ್ಮನ್ನ ಬಸ್ ಅಲ್ಲಿ ಹತ್ಸೋದು ಇಳಿಯೋದು, ಅದೇ ಗಾಂಧಿ ಮೈದಾನ ಅದು. ಮತ್ತೆ ನಿನ್ನೆ ರೋಟ್ರಿ ಅವ್ರದ್ದು ಒಂದು ಸನ್ಮಾನ ಆಯ್ತು, ತುಂಬಾ ಎಷ್ಟು ಮನಮುಟ್ಟುವಂಗೆ, ಎಷ್ಟು ಆತ್ಮೀಯವಾಗಿ ಮಾಡಿದ್ರು ಅಂದ್ರೆ ಸಮಷ್ಟಿ ಹಿತಚಿಂತನೆನ ಒಂದು ಗುರಿಯಾಗಿ ಇಟ್ಕೊಂಡು ಮಾಡಿದ್ರು. ಎಲ್ಲೋ ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ರು. ಎಸ್ಪೆಷಲಿ ಮಡಿಕೇರಿ ಮಿಸ್ಟಿ ಹಿಲ್ ರೋಟರಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ನಮಗಂತೂ ತುಂಬಾ ಮನಸ್ಸಿಗೆ ಬಹಳ ಸಂತೋಷ ಅನಿಸ್ತು ಆ ಕಾರ್ಯಕ್ರಮದಲ್ಲಿ ಭಾಗಿಯಾದದ್ದು. ತುಂಬಾ ಸುಖ ಕೊಡ್ತು ಅಂತ ಹೇಳ್ಬೋದು. ಮಡಿಕೇರಿಯ ಪ್ರವಾಸ ಸುಖ ಕೊಡ್ತು ಅಂತ ಹೇಳ್ಬೋದು. ಡೆಫಿನೆಟ್ ಆಗಿ ನಿಮ್ಮ ಒಂದೊಂದು ಮಾತುಗಳು ಕೂಡ ನಮ್ಮ ಶ್ರೋತೃಗಳಿಗೆ ಸುಖ ಕೊಡ್ತಾ ಇದೆ ಅಂತ ಹೇಳಬಹುದು. ಮತ್ತೆ ಏನು ಹೇಳ್ತೀರಾ ಅಂತ ಹೇಳಿದ್ರಲ್ಲ ಶ್ರೋತೃಗಳಿಗೆ, ಏನಂದ್ರೆ ನಾನು ಈಗ ನೆನಪು ಬಂತು, ಈ ಮಾಧ್ಯಮದ ಮುಖಾಂತರ, ನಿಮ್ಮ ಈ ಬಾನುಲಿ ಕೇಂದ್ರದ ಮುಖಾಂತರ ಎಲ್ಲರನ್ನೂ ಕೇಳ್ಕೊಳ್ಳೋದು ಒಂದು ಏನು ಅಂದ್ರೆ, ತಂದೆ ತಾಯಿಗಳು ಮಾತಾಡೋ ದೇವರವರು. ತಂದೆ ತಾಯಿಗಳು ನಮ್ಮ ಜೊತೆ ವಾಸ ಮಾಡೋ ದೇವರು. ಈಗ ಆ ಭಗವಂತ ನಮ್ಮ ಹತ್ರ ಮಾತಾಡ್ತಾನ? ಮಾತಾಡಿ ಸುಮಾರು ಜನ ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು ಇಂಥವ್ರು ಮಾತಾಡಿರ್ಬೋದು, ಅವರೆಲ್ಲ ಕಾಳಿ ಜೊತೆ. ಸೊ ಅವ್ರ ಮನಸ್ಸು ಅಷ್ಟು ಉದಾತ್ತವಾಗಿತ್ತು, ಅವ್ರು ಮಾತಾಡ್ತಿದ್ರು. ನಾವೆಲ್ಲ ಸಾಮಾನ್ಯ ಮನುಷ್ಯರು, ನಮ್ಮ ಪಾಲ್ಗೆ ಏನು ಅಂದ್ರೆ ನಮ್ಮ ತಂದೆ ತಾಯಿಗಳೇ ಮಾತಾಡೋದು. ತಮ್ಮದು ಅಸಾಧಾರಣ ವ್ಯಕ್ತಿತ್ವ ನಿಮ್ಮದು. ಸೊ ಹಾಗಾಗಿ ಜೀವನವನ್ನೇ ತಾಯಿಯ ಸೇವೆಗೆ ಮೀಸಲಾಗಿಟ್ಬಿಟ್ಟಿದ್ದೀರಿ. ಹಾಗಾಗಿ ನಮ್ಮ ಪಾಲ್ಗೆ ಇವರೇ ದೇವರಾದ್ರಿಂದ ನಾವೆಲ್ಲ ಬದುಕಿದ್ದಾಗ ಅವ್ರ ಸೇವೆಗಳು ಮಾಡೋಣ. ಏಕೆಂದರೆ ಎಷ್ಟೋ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ಈ ಇವತ್ತಿನ ಬ್ಯುಸಿ ಶೆಡ್ಯೂಲು, ಧಾವಂತದ ಜೀವನದಲ್ಲಿ ತಂದೆ ತಾಯಿಗಳನ್ನ ಕೇರ್ ಮಾಡೋದು ಮರ್ತಿರ್ತೀವಿ. ನೀವು ಹೇಳ್ದಂಗೆ ದಿನದಲ್ಲಿ ಏನಿಲ್ಲ, ನಾನು ಎಲ್ಲರನ್ನೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂದರೆ, ದಿನದಲ್ಲಿ 24 ಗಂಟೆ ಇರುತ್ತಲ್ಲ, 23 ಗಂಟೆ ನಾವು ಏನು ಬೇಕಾದರೂ ಮಾಡ್ಕೊಳ್ಳೋಣ. ನಮ್ಮ ಜಾಬು, ನಮ್ಮ ಕರಿಯರು, ನಮ್ಮ ಬಿಸ್ನೆಸ್ಸು, ಫ್ಯಾಮಿಲಿ ಕಮಿಟ್ಮೆಂಟ್ ಏನು ಬೇಕಾದರೂ ಮಾಡ್ಕೊಳ್ಳೋಣ. ದಿನದಲ್ಲಿ ಒಂದು ಅರ್ಧ ಗಂಟೆ ತಂದೆ ತಾಯಿಗಳಿಗೆ, ಅದು ಏನೋ ಅರ್ಧ ಗಂಟೆ ನೀವು ಕಂಟಿನ್ಯೂ ಆಗೂ ಕೊಡಬೇಡಿ. ಬೆಳಗ್ಗೆ ಒಂದು 1/4 ಗಂಟೆ ಕೂತ್ಕೊಳ್ಳಿ, ಎದ್ದ ತಕ್ಷಣ ಅಮ್ಮ ಏನಮ್ಮ ಚೆನ್ನಾಗಿ ನಿದ್ದೆ ಬಂತ, ಅಣ್ಣ ಚೆನ್ನಾಗಿ ನಿದ್ದೆ ಬಂತ ಇವತ್ತು, ಸರಿ ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಡ್ಯೂಟಿಗೆ ಹೋಗ್ತಾ ಇದ್ದೀನಿ, ನಿಮ್ಗೇನು ಬೇಕು, BP ಮಾತ್ರೆ ಇದೆಯಾ, ಆಯಿತು ಹಣ್ಣು ತಗೊಂಡ್ಬರ್ತೀನಿ ಬಿಡಿ. 2 ನಿಮಿಷ ಮೈ ಮುಟ್ಟಿ ಕೈ ಮುಟ್ಟಿ ಪ್ರೀತಿಯಿಂದ ಮಾತು. ಮತ್ತೆ ಎಲ್ಲ ಡ್ಯೂಟಿ ಮುಗಿಸ್ಕೊಂಡ್ಬನ್ನಿ, 23 ಗಂಟೆ ನಿಮ್ಮದೇ, ನಿಮ್ಮನ್ನೇನು ಇನ್ಯಾರೂ ಡಿಸ್ಟರ್ಬ್ ಮಾಡೋರಿಲ್ಲ. ಮತ್ತೆ ಮನೆಗೆ ಬಂದಾಗ, ಅಮ್ಮ ಇವತ್ತೊಂದು ದಿನ ಹೆಂಗೆ ಕಳ್ದಿಯಮ್ಮ, ಹೇಗಿತ್ತು, ಊಟ ಮಾಡಿದ್ಯಾ, ಏನು ತಿಂದೆ, ಯಾಕೆ ಸಪ್ಕಿದ್ಯಾ, ಬಾ ಒಂದು 4 ಹೆಜ್ಜೆ ವಾಕ್ ಮಾಡೋಣ, ಬಾ ಇಲ್ಲೇ ಒಂದು 5 ನಿಮಿಷ ವಾಕ್ ಮಾಡೋಣ, ನನ್ನ ಜೊತೆಲಿ ಕೂತ್ಕೊಮ್ಮ, ಊಟ ಮಾಡಮ್ಮ, ಬಾ ಇನ್ನೊಂದು ಚೂರು ಪಲ್ಯ ಹಾಕಿಸ್ಕೊ,
ಇನ್ನೊಂದು ಚಪಾತಿ ತಿನ್ನಮ್ಮ, ಇನ್ನೊಂದು ಚೂರು ಅನ್ನ ತಿನ್ನ, ನನಗೋಸ್ಕರ ಇನ್ನೊಂದು ಪ್ರೀತಿ ತುತ್ತು, ಒಂದು ಚಪಾತಿ ತಿನ್ನ. ಇದನ್ಕೂ ದಾರಿದ್ರ್ಯ ಇದೆಯಾ? 10 ನಿಮಿಷ ಅಷ್ಟೇ ಅಪ್ಪ, ಮಲ್ಕೊಮ್ಮ, ಬಾ ಒಂಚೂರು ಮಲಗಿಸ್ಕೊಡ್ತೀನಿ ಬಾ, ಊಟ ಆಯ್ತಾ, 2 ನಿಮಿಷ, ಒಂದು ಅವ್ರಿಗೆ ಕಾಲು ಹೊತ್ತು, ಒಂದು ಕೈ ಹೊತ್ತು. ಇನ್ನು ಮಿಕ್ಕದ್ದು ನಿಮ್ಗೆ ಯಾರು ಇನ್ನೆಲ್ಲ ನೀವು ಯಾರಿಗೆ ಬೇಕಾದರೂ ಕೊಟ್ಕೊಳ್ಳಿ ಸಮಯ. ನಿಮ್ಮ ಬಿಸ್ನೆಸ್ಸು, ನಿಮ್ದು ಏನು ಕಮಿಟ್ಮೆಂಟ್ ಇದೆ, ಸಂಸಾರ, ಮಕ್ಕಳು, ಮೊಮ್ಮಕ್ಕಳು, ಯಾರು ಒಂದು 10 ನಿಮಿಷ ಇದಕ್ಕೂ ದರಿದ್ರ ಬಂದಿದೆಯಾ ನಮಗೆ? ಇಷ್ಟೇ ಮಾಡಬೇಕಾಗಿರೋದು. ಅಯ್ಯೋ ಇದು ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ ವೃದ್ಧ ಜೀವಗಳಿಗೆ, ಆ ಸಂಧ್ಯಾ ಕಾಲದಲ್ಲಿರೋ ಜೀವಗಳಿಗೆ. ನನ್ನ ಮಕ್ಕಳು, ನನ್ನಿದು, ಎಷ್ಟೋ ಸಂದರ್ಭಗಳಲ್ಲಿ ವಯಸ್ಸಾದವ್ರಿಗೆ ಇನ್ನೇನೂ ಬೇಕಾಗಿರಲ್ಲ, ತಾನು ಹೆತ್ತು ಮಕ್ಕಳ 4 ಪ್ರೀತಿ ಮಾತು ಬೇಕಾಗಿರುತ್ತೆ ಅಷ್ಟೇ. ಇನ್ನೇನು ದುಡ್ಡು ತಂದು ಕೊಡಬೇಡಿ, ನಿಮ್ಮ ಸಂಬಳ ತಂದು ಕೊಡಬೇಡಿ, ಅಥವಾ ಇನ್ಯಾವುದೇ ವಸ್ತು, ಸೀರೆ ಏನೂ ಬೇಕಾಗಿಲ್ಲ. ತಾನು ಹೆತ್ತು ಮಕ್ಕಳು ಪಕ್ಕ ಕೂತ್ಕೊಂಡು ಪ್ರೀತಿಯಿಂದ ಕೈ ಮುಟ್ಟಿ ಮೈ ಮುಟ್ಟಿ ಮಾಡಿದ್ರೆ ಆಗೋ ಸಂತೋಷ ವೃದ್ಧ ಜೀವಗಳಿಗೆ ಇದಕ್ಕಿಂತ ಇನ್ನೇನು ಬೇಕು? ಇಷ್ಟೇ, ಒಂದು ಅರ್ಧ ಗಂಟೆ ನಿಮ್ಮ ಸಮಯ ಕೊಡಿ. ಇವತ್ತಿಂದ ಆಗಿಲ್ಲ ಅಂದ್ರೆ ಇವತ್ತಿಂದ ಈಗಲಿಂದ ಶುರು ಮಾಡಿ. ಮಾತಾಡಿಸಿ ತಂದೆ ತಾಯಿಗಳನ್ನ, ಕೂತ್ಕೊಳ್ಳಿ, ನಿಜವಾಗಿ ಸ್ಪಂದಿಸಿ ಅವ್ರನ್ನ. ಅಮ್ಮ ನಿನ್ನ ಪಾಲಿಗೆ ನಾನಿದ್ದೀನಿ, ನಾವು ಹೊಟ್ಟೆಲುಟ್ಟು ಇಷ್ಟೆಲ್ಲ 9 ತಿಂಗಳು ಹೊತ್ತು ಎತ್ತು ನಾವಲ್ದೆ ಇನ್ ಯಾರು ಹೇಳೋದು? ನಾವೇ ಬೇರೆಯವ್ರಿಗೆ ದಾಸರ ಆಗ್ಬಿಟ್ರೆ ನಮ್ಮ ಅಪ್ಪ ಅಮ್ಮಂಗೆ ಏನ್ ಬಲ ಬರುತ್ತೆ? ಧಾವಂತದ ಬದುಕಿನಲ್ಲಿ ತನ್ನನ್ನೇ ತಾನು ಮರೆಯುವ ಮನುಷ್ಯ ವೃದ್ಧಾಶ್ರಮಗಳಿಗೆ ತಂದೆ ತಾಯಿಯನ್ನ ಕಳುಹಿಸುವ ಸಂಸ್ಕೃತಿಯನ್ನ ಬೆಳೆಸ್ಬಿಟ್ಟಿದ್ದಾನೆ, ಹುಟ್ಟು ಹಾಕ್ಬಿಟ್ಟಿದ್ದಾನೆ. ಆ ಸುದ್ದಿಯನ್ನ ನೀವು ಕಂಡಾಗ ಏನು ಅನ್ಸುತ್ತೆ ಸರ್ ನಿಮಗೆ? ಮಾತಾಡಿದ್ದೀವಿ. ನಾನು ಇದಕ್ಕೋಸ್ಕರನೇ ಒಂದು 2-3 ವರ್ಷ ಯಾವುದೋ ಒಂದು ನಮ್ಮ ಮನೆ ಹತ್ರ ಇರೋ ವೃದ್ಧಾಶ್ರಮಕ್ಕೆ ವಿಸಿಟ್ ಮಾಡ್ತಾ ಇದ್ದೆ. 1-2 ತಿಂಗಳು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ತಾನೂ ಇದ್ದೆ. ಅವ್ರಿಗೆಲ್ಲ ಬೇಕಾಗಿರೋದು ಅದೇ ಮೇಡಮ್. ಏನಪ್ಪ ನಿಮ್ಮ ಮಕ್ಕಳು ಎಲ್ಲ ಫಾರಿನ್ಲಿರ್ತಾರೆ, ದುಡ್ಡು ಕಳಿಸ್ತಾರೆ, ಅವ್ರಿಗೆ ಬೇಕಾಗಿರೋದು ತಾವು ಹೆತ್ತು ಮಕ್ಕಳ 4 ಪ್ರೀತಿ ಮಾತು. ಅಲ್ಲಿರೋದು ಅವ್ರಿಗೂ ಏನು ಇಷ್ಟ ಇರಲ್ಲ, ಕೇವಲ ದೇಹ ಮಾತ್ರ ಅಲ್ಲಿರುತ್ತೆ, ಮನಸ್ಸೆಲ್ಲ ಅವ್ರ ಮಕ್ಕಳ ಹತ್ರ ಇರುತ್ತೆ. ಅವ್ರಿಗಿನ್ನೇನು ಬೇಕಾಗಿರಲ್ಲ. ಯಾರೋ ಮುಟ್ಟಿ, ಯಾರೋ ಕೈ ಹಿಡಿದು, ಯಾರೋ ಸೇವೆ ಮಾಡಿದ್ರೆ ಅವ್ರಿಗೆ ಅಷ್ಟು ಅರಗಿಸ್ಕೊಳಕ್ಕಾಗಲ್ಲ. ಕೆಲವರು ತಾನು ಹೆತ್ತ ಮಕ್ಕಳೇ ಬೇಕಾಗುತ್ತೆ. ಸುಮ್ಮನೆ ಬಲವಂತವಾಗಿರ್ತಾರೆ ಅಷ್ಟೇ. ಮಾನ ಮರ್ಯಾದೆ ಬಿಟ್ಕೊಡ್ಬಾರ್ದಲ್ಲ ಮನೆದು, ಬಲವಂತವಾಗಿರ್ತಾರೆ. ಆದರೆ ಮನಸ್ಸೆಲ್ಲ ಯಾವಾಗ ಬರ್ತಾನೋ, ಯಾವಾಗ ಹೋಗ್ತಾನೋ, ಯಾವಾಗ ಫೋನ್ ಮಾಡ್ತಾನೋ, ಫೋನ್ ಮಾಡಿದ್ರು ಕಣಿ ಅಂದ್ಕೊಂಡು ಇದೆಲ್ಲ ಪಾಪ ರೋಧಿಸ್ಕೋತಿರ್ತಾರೆ. ಎಲ್ಲ ಡೀಪ್ ಆಗಿ ಒಳ ಹೊಕ್ಕಿ ನೋಡಿದಾಗ ಗೊತ್ತಾಗೋದು, ಮೇಲ್ ನೋಡಿದ್ರೆ ಗೊತ್ತಾಗಲ್ಲ. ಒಳ ಹೊಕ್ಕಿ ನೋಡೋ ಸಾಮರ್ಥ್ಯ ಅಂತ ಒಂದಿದೆ, ಆದ್ರೂ ಇದ್ದವ್ರಿಗೆ ಗೊತ್ತಾಗೋದು ಅವೆಲ್ಲ. ಸುಮ್ಮನೆ ಮೇಲೆ ಮಾತಾಡ್ಬಿಟ್ರೆ ಏನು ಡ್ರಾಮಾ ಮಾಡ್ತಾರೋ ಏನು. ಒಳ ಹೊಕ್ಕಿ ನೋಡೋದು, ಒಳಗಣ್ಣಿಂದ ನೋಡೋದು, ಎಲ್ಲ ಒಳ ಹೊಕ್ಕಿ ನೋಡಿದ್ರೆ ಕಣ್ಣಿನಿಂದ ನೋಡ್ಬೇಕು ಅಂತ ಹೇಳ್ತೀರಿ. ಒಳ ಹೊಕ್ಕಿ ನೋಡಿ. ಈಗ ವಾಸ್ತವ ಏನು ಗೊತ್ತಾ ಸರ್, ಮಕ್ಕಳು ವಿದ್ಯಾಭ್ಯಾಸಕ್ಕೆ ಹೋದಾಗ ತಾಯಿ ಕನಸು ಕಾಣ್ತಾಳೆ, ವಿಮಾನದಲ್ಲಿ ಹೋಗಬೇಕು, ಅಮೇರಿಕಾದಲ್ಲಿ ಅಂದ್ರೆ ಫಾರಿನ್ ಅಂತ ನೀವು ಪದ ಬಳಸ್ತೀರಿ, ಫಾರಿನ್ನಲ್ಲಿ ಇರಬೇಕು ನಮ್ಮ ಮಗ, ಸೊಸೆ, ಮೊಮ್ಮಕ್ಕಳು ಅಲ್ಲಿರಬೇಕು, ಅಲ್ಲೇ ಓದಬೇಕು, ನಮ್ಮ ಹಳ್ಳಿಗಳಲ್ಲಿ ಅವರು ಬರಬಾರ್ದು. ಬಂದರೆ ಹಬ್ಬ ಹರಿದಿನಗಳಲ್ಲಿ ಬಂದಾಗಲೂ ಕೂಡ ಬೇಗ ಹೊರಟು ಬಿಡು, ನೀನು ಅಲ್ಲಿದ್ರೇನೆ ಚೆನ್ನ. ಯಾಕೆ ಅಂತ ಹೇಳಿದ್ರೆ ಪ್ರತಿಷ್ಠೆ ಪ್ರಶ್ನೆ. ಎಲ್ಲಿದ್ದಾನೆ ನಿಮ್ಮ ಮಗ ರೀ ಅಂತ ಕೇಳಿದ್ರೆ ನಮ್ಮ ಮಗ US ಅಲ್ಲಿದ್ದಾನೆ, ನಮ್ಮ ಮಗ ಫಾರಿನಲ್ಲಿದ್ದಾನೆ. ಅವಳು ಕಂಡಂತಹ ಆಸೆಯೇ ಅವಳಿಗೆ ಮುಳುವಾಯ್ತಾ ಅಂತ ಹೇಳ್ಬೋದಾ? ಅಲ್ಲ, ಅಫ್ಕೋರ್ಸ್ ನಾವು ಏನು ಬೋಧಿಸ್ತೀವೋ ಅದೇ ತಾನೇ ಆಗೋದು. ಚಿಕ್ಕದ್ರಿಂದನೂ ನನ್ನ ಮಗ ಅಲ್ಲಿರಬೇಕು, ಇಷ್ಟು ದುಡಿಬೇಕು, ಹಿಂಗೆ ಹೇಳ್ತಾ ಹೋಯ್ತು ಅಂದ್ರೆ ಈ ಸಮಾಜ ಇನ್ನೇನು ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯ ನಾವು? ಇಂಥ ಎಜುಕೇಶನ್ ತಾಯಂದಿರಿಗೂ ಕೆಲವೊಮ್ಮೆ ಇರಬೇಕು, ಕೌನ್ಸಿಲಿಂಗ್. ಹೌದು, ಇಬ್ಬರಿಗೂ ಕೌನ್ಸಿಲಿಂಗ್ ಬೇಕು. ವಯಸ್ಸಾದ ಕಾಲದಲ್ಲಿ ಸ್ವಂತ ಮಕ್ಕಳುಗಳ ಕರ್ತವ್ಯ ಅದು. ತನ್ನ ಹೆತ್ತು ಹೊತ್ತು ಸಾಕಿ ನಮ್ದು ಎಂಥ ಒಂದು ಶ್ರೀಮಂತ ಸಂಸ್ಕೃತಿ, ಅದನ್ನೇ ಅಲ್ವಾ ಹೇಳೋದು. ಇನ್ನೇನಕ್ಕೂ ಇಲ್ಲ ಅಂದರೂ ವಯಸ್ಸಾದ ಕಾಲದಲ್ಲಿ, ಅಂತಿಮ ಕಾಲದಲ್ಲಿ ಮಕ್ಕಳು ನೋಡ್ಕೋಬೇಕು, ಅವ್ರ ಆಸೆನೂ ಅದೇ ಆಗಿರುತ್ತಲ್ಲ. ಈಗ ವಯಸ್ಸಾದ ಕಾಲದಲ್ಲಿ ಬೇರೆ ಏನೇನೋ ಇಷ್ಟ ಇರಲ್ಲ, ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ನೋಡ್ಕೊಂಡು ಪ್ರಾಣ ಬಿಡಬೇಕು ಅಂತ ಅವ್ರಿಗೆ ಆಸೆ ಇರುತ್ತೆ. ಅದೇ ಸಮಯದಲ್ಲಿ ಅವ್ರನ್ನ ಈಗ ಆಲ್ರೆಡಿ ವೃದ್ಧಾಪ್ಯದಿಂದ ಮಂಡಿ ನೋವು, ಸೊಂಟ ನೋವು, ಕುತ್ತಿಗೆ ನೋವು, ಬೆನ್ನು ನೋವು, ಕಾಲು ನೋವು ಎಲ್ಲ ಇರುತ್ತೆ. ಇದು ಇನ್ನೂ ಒಂದು ಮಾನಸಿಕವಾದ ಪೇಯ್ನು. ಮಕ್ಕಳುಗಳಿಂದ ದೂರ ಇದ್ದು ಬಿಟ್ರೆ ಆ ಮನಸ್ಸು ಎಷ್ಟು ರೋಧಿಸುತ್ತೆ, ಅರ್ಥ ಮಾಡ್ಕೊಳ್ಬೇಕಲ್ವಾ ನಾವು. ಅವಕ್ಕೆ ಆಸೆ ಇರುತ್ತೆ ವಯಸ್ಸಾದ ಕಾಲದಲ್ಲಿ ನನ್ನ ಮಕ್ಕಳನ್ನ ನೋಡೋಣ, ನನ್ನ ಮಗನ ಮನೇಲಿರೋಣ, ನನ್ನ ಮೊಮ್ಮಕ್ಳಿಗೆ ನೋಡ್ತಾ ಜೀವ ಬಿಡೋಣ ಅಂತ. ಆ ಸಮಯದಲ್ಲೇ ಹೊರಗೆ ಹಾಕ್ಬಿಟ್ಟು ಅಲ್ಲಿ ಅವ್ರನ್ನ ಒಂಟಿ ಮಾಡ್ಬಿಟ್ರೆ ಯಾರು ಸುತ್ತಮುತ್ತ ಏನಿದ್ರು ಅನಾಥ ಪ್ರಜ್ಞೆ ಕಾಡದೆ ಬಿಡುತ್ತಾ? ಸೊ ಅದು ಮಾಡಬಾರ್ದು, ಮನುಷ್ಯತ್ವ ಅಲ್ಲ ಅದು. ಸರ್, ಒಂದು ಸೂಕ್ಷ್ಮ ಸಂಗತಿ, ಗಂಭೀರವಾದಂಥದ್ದು. ನೀವು ಬ್ರಹ್ಮಚರ್ಯನ್ನ ಪಾಲನೆ ಮಾಡ್ತಾ ಇದ್ದೀರಿ,
ಅವಿವಾಹಿತನಾಗೆ ನಾನಿರಬೇಕು ಅಂತ. ಎಲ್ಲೋ ಒಂದು ಕಡೆ ನಾನು ವಿವಾಹಿತ ಆದರೆ ನಮ್ಮಮ್ಮನನ್ನ ನಾನು ದೂರ ಮಾಡ್ಕೊಳ್ತೀನೇನೋ ಅನ್ನೋ ಒಂದು ಭಯ ಕಾಡ್ತಿತ್ತ? ಖಂಡಿತ ಇಲ್ಲ ನನಗೆ. ನಾನು ಆ ವಿಚಾರದಿಂದ ಅಂತಲ್ಲ, ನಾನು ಮನೆಗೆ ಹಿರಿ ಮೊಮ್ಮಗ ಆದ್ರಿಂದ ನನ್ನ ತ್ಯಾಗದಿಂದ ಬೇರೆಯವ್ರಿಗೆಲ್ಲ ನಮ್ಮ ಅಪ್ಪಂಗೆ ಅಷ್ಟು ಜನ ನಂಬಿಕಸ್ಥರಿದ್ರು. ನಾನು ಮದುವೆ ಆಗ್ಬಿಟ್ಟಿದ್ರೆ ನನ್ನ ಹೆಂಡತಿ ಬಂದ್ಬಿಟ್ಟು ಒಳ್ಳೆ ಸ್ಥಾನಮಾನದಲ್ಲಿರೋ ಅತ್ತೆ ಮಾವ ಸಿಕ್ಬಿಟ್ಟಿದ್ರೆ ಬೇರೆಯವ್ರಿಗೆಲ್ಲ ನಮ್ಮ ಅಪ್ಪನ ನಂಬ್ಕೊಂಡಿದ್ದರಲ್ಲ ಅವ್ರಿಗೆಲ್ಲ ಸ್ವಲ್ಪ ಎರಡನೇ ಸೆಕೆಂಡರಿ ಡೀಟೇಲ್ ಥರ ನೋಡೋಕೆ ಶುರು ಮಾಡಿಬಿಡುತ್ತೆ ಸಮಾಜ ಎಲ್ಲ. ನಮ್ಮಿಂದ ಹಾಗಾಗಿ ಯಾವತ್ತು ಹಿರಿ ಮಗ ಸ್ವಲ್ಪ ತ್ಯಾಗ ಮಾಡಿದಾಗ ಎರಡನೇವರು ಮೂರನೇವರು ನಮ್ಮ ಅಪ್ಪನ ಡಿಪೆಂಡೆನ್ಸ್ ಇವ್ರಿಗೆಲ್ಲ ಲೈಫ್ ಸಿಗುತ್ತೆ. ಅವರೆಲ್ಲ ಸ್ವಲ್ಪ ಯಜಮಾನಿಕೆ ಮಾಡ್ಬೋದು. ಈಗ ನನ್ನ ಹೆಂಡತಿ ಅಥವಾ ನನ್ನ ಮಕ್ಕಳು ಬಂದ್ಬಿಟ್ರೆ ನಂದೇ ಚಕ್ರಾಧಿಪತಿ ಆಗುತ್ತೆ. ಅವರೆಲ್ಲ ಪಾಪ ನಮ್ಮನ್ನ ಅಡಿಯಾಳಾಗೆ ಇರಬೇಕಾಗತ್ತೆ. ನಾನೇ ತ್ಯಾಗ ಮಾಡ್ಬಿಟ್ರೆ ಹಿರಿ ಮಗ ಮದುವೆನೇ ಬೇಡ ಅಂತ ಅಂದ್ಬಿಟ್ರೆ ಎರಡನೇವನು ಮೂರನೇವನು ನಮ್ಮ ಅತ್ತೆ ಮಕ್ಕಳು ಇವ್ರಿಗೆಲ್ಲ ಒಂಚೂರು ಅಧಿಕಾರ ಸಿಗತ್ತಾ? ಅವ್ರ ಮೇಲೆ ಒಂದು ಅಂಕೆ ಹಾಕೋರು ಯಾರು ಇರಲ್ವಾ? ಅವರು ಸ್ವತಂತ್ರವಾಗಿ ಜೀವನ ಮಾಡ್ಬೋದಲ್ಲ. ಇರುವನು ವರವನ್ನು ಕೊಡೆ ತಾಯಿ ಜನ್ಮವನು ಅಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಶ್ರೋತೃಗಳೇ, ಡಿ ಕೃಷ್ಣಕುಮಾರ್ ಅವರೊಂದಿಗಿನ ಮಾತುಕತೆಯ ಮುಂದುವರೆದ ಭಾಗ ಮುಂದಿನ ವ್ಯಕ್ತಿವಿಶೇಷ ಕಾರ್ಯಕ್ರಮದಲ್ಲಿ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ, ಶುಭ ಸಂಜೆ. ಇದುವರೆಗೆ ವ್ಯಕ್ತಿ ವಿಶೇಷ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ವ್ಯಕ್ತಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಪ್ರಸಾರವಾಯಿತು. ಇದುವರೆಗೆ ಸ್ಕೂಟರ್ನಲ್ಲಿ ಭಾರತದಾದ್ಯಂತ ಚಲಿಸಿ ತನ್ನ ತಾಯಿಗೆ ತೀರ್ಥಕ್ಷೇತ್ರಗಳ ದರ್ಶನ ಮಾಡಿಸಿದ ಮೈಸೂರಿನ ಡಿ ಕೃಷ್ಣಕುಮಾರ್ ಅವರೊಂದಿಗಿನ ಮಾತುಕತೆಯ ಮುಂದುವರೆದ ಭಾಗವನ್ನು ಆಲಿಸಿದಿರಿ. ಪ್ರಸ್ತುತಿ ಎಂ ಶಕುಂತಲಾ.